ಹಾಯ್ ವೆಲ್ಕಮ್ ಟು ಕೃತಿಗೌಡ ಯೂಟ್ಯೂಬ್ ಚಾನಲ್. ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತು ಸ್ಯಾಟರ್ಡೇ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತೇನಪ್ಪ ಅಂತ ಅಂದರೆ ಇವತ್ತೊಂದು ಸ್ವಲ್ಪ ನನಗೆ ಸ್ಪೆಷಲ್ ಡೇ ಆಗಿದೆ. ಯಾಕಂದರೆ ನೀವೇ ನೋಡ್ತೀರಾ ಇವಾಗ ಈ ಬ್ಲಾಗಲ್ಲಿ. ನೋಡಿ, ಇವತ್ತು ನಾನು ಫೇವ್ರೆಟ್ ಇದು ಮಾಡ್ಕೊಂಡಿದ್ದೀನಿ, ಸಿರಿಧಾನ್ಯ ಗಂಜಿ ಮಾಡ್ಕೊಂಡಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಗೈಸ್, ಮತ್ತು ಹೊಟ್ಟೆ ಫಿಲ್ ಆಗಿರುತ್ತೆ. ಮತ್ತು ಇವತ್ತು ಒಂದು ಫೋನ್ ಕಾಲ್ ಬಂತು. ಯಾವ ಫೋನ್ ಅಂತಂದರೆ ಕೊರಿಯರಿಂದ. ನಾನು ಕೊರಿಯರ್ ಯಾವುದು ಏನು ಆರ್ಡರ್ ಮಾಡೇ ಇಲ್ಲ. ಹಾಗಾಗಿ ಏನಿದು ಅಂತ ನಾನು ಕಾಲ್ ಮಾಡಿದೆ. ಒಂದು ಕೊರಿಯರ್ ಇದೆ ಬನ್ನಿ ಅಂದರು. ಹಾಗಾಗಿ ಹೋಗ್ತಾ ಇದ್ದೀನಿ ಗೈಸ್, ಏನು ಬಂದಿದೆ ಅಂತ ನನಗೂ ಕ್ಯೂರಿಯಸ್ ಆಗ್ತಾ ಇದೆ. ಮತ್ತು ನೋಡಿ ಗೈಸ್, ಎಷ್ಟು ಮಳೆ ಬರ್ತಾ ಇದೆ. ಮಾರ್ನಿಂಗೇ ಮಳೆ ಬರ್ತಾ ಇದೆ. ಪಾಪ ಆ ಕೊರಿಯರ್ ಅವರು ಮಳೆಲೇ ನೆನ್ಕೊಂಡು ತೊಗೊಂಬಂದಿದ್ದಾರೆ ಗೈಸ್. ಆಮೇಲೆ ನೋಡಿದೆ ಯಾರು ಕಳಿಸಿರೋದು ಅಂತ. ಆಮೇಲೆ ಗೊತ್ತಾಯಿತು ನನ್ನ ತಮ್ಮ ಕಳಿಸಿದ್ದಾನೆ ಅಂತ. ಆಮೇಲೆ ನನ್ನ ತಮ್ಮ ಕಳಿಸಿದ್ದಾನೆ ಅಂದರೆ ನನ್ನ ಮಗಳಿಗಂತೂ ಮೊದಲೇ ಕ್ಯೂರಿಯಾಸಿಟಿ, ಏನು ಕಳಿಸಿದ್ದಾನೋ ಅಂತ ಅವಳು ಕ್ಯೂರಿಯಾಸಿಟಿಯಿಂದ ನೋಡ್ತಾ ಇದ್ದಾಳೆ. ಆಮೇಲೆ ನಮ್ಮಮ್ಮ ಜಾಮೂನ್ ಕಳಿಸಿದ್ದಾರೆ ಗೈಸ್, ನೋಡ್ತಾ ಇದ್ದೀರಲ್ಲ. ಎಷ್ಟು 150 ಕಿಲೋಮೀಟ್ರಿಂದ ಜಾಮೂನ್ ಕಳಿಸಿದ್ದಾರೆ ಅಂದರೆ ನನಗೆ ಆಶ್ಚರ್ಯ ಆಗ್ತಿದೆ. ಆಮೇಲೆ ನಾನು ಸ್ವಲ್ಪ ನಿದ್ದೆ ಬರಲ್ಲ ಮಗುನ ನೋಡಿಕೊಂಡು, ನೈಟೆಲ್ಲ ಅದೇ ರೂಢಿ ಆಗಿಬಿಟ್ಟಿದೆ ಅಂತ ನಮ್ಮಮ್ಮಗೆ ಹೇಳ್ತಾ ಇದ್ದೆ. ಹಂಗಾಗಿ ಗಸಗಸೆ ಕೊಟ್ಟು ಕಳಿಸಿದ್ದಾರೆ ಗೈಸ್. ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿ ಅಲ್ವ, ಹಂಗಾಗಿ ಊರಿಂದನೇ ಕೊಟ್ಟು ಕಳಿಸಿದ್ದಾರೆ ಗೈಸ್. ನೋಡಿ, ಇವಾಗ ಇವಳು ಟೇಸ್ಟ್ ನೋಡ್ತಾ ಇದ್ದಾಳೆ. ನಮ್ಮಮ್ಮ ಎಷ್ಟು ನನಗೆ ಇದು ಮಾಡ್ತಾರೆ ಅಂತ ಅಂದರೆ, 150 ಕಿಲೋಮೀಟ್ರಿಂದ ಜಾಮೂನ್ ಕೊಟ್ಟು ಕಳಿಸಿದ್ದಾರೆ ಅಂದರೆ ನಂಗೆ ನಂಬೋಕ್ಕೆ ಆಗ್ತಿಲ್ಲ. ಇದು ಫಸ್ಟ್ ಟೈಮ್ ಅಂತ ಹೇಳ್ಬೋದು ನನಗೆ. ನೋಡಿ, ನಾನು ಟೇಸ್ಟ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿತ್ತು ಡ್ರೈ ಜಾಮೂನ್ ಇದು. ಮತ್ತು ಇವಾಗ ನಾನು ಮಧ್ಯಾಹ್ನ ಆಗಿರೋದ್ರಿಂದ ಇವತ್ತು ಬ್ರೇಕ್ಫಾಸ್ಟ್ ಮಾರ್ನಿಂಗ್ ಏನು ಮಾಡ್ಕೊಳ್ಲಿಲ್ಲ. ಯಾಕಂತ ಅಂದರೆ ಇವತ್ತು ಸಿರಿಧಾನ್ಯದ ಗಂಜಿ ಮಾಡ್ಕೊಂಡಿದ್ವಲ್ಲ, ಅದೇ ಒಂದು 2 ಗ್ಲಾಸ್ ಕುಡಿದ್ಬಿಟ್ವಿ. ಹಂಗಾಗಿ ಹೊಟ್ಟೆ ಫಿಲ್ ಅನ್ನಿಸ್ತು, ಏನೂ ಮಾಡ್ಕೊಳ್ಲಿಲ್ಲ. ಇವಾಗ ಸಾಂಬಾರಿತ್ತು ಸ್ವಲ್ಪ, ಹಂಗಾಗಿ ಮುದ್ದೆ ಮಾಡ್ಕೊಂಬಿಡೋಣ ಅಂತ ಅಂದ್ಬಿಟ್ಟು ಮುದ್ದೆ ಮಾಡ್ಕೊತಾ ಇದ್ದೀನಿ. ಇದು 5 ಮಂತ್ ಆಗೋಗಿತ್ತು ನಾನು ಮುದ್ದೆ ತಿಂದು. ಹಂಗಾಗಿ ಇವತ್ತು ಫಸ್ಟು 5 ಮಂತ್ ಆದಮೇಲೆ ಇವಾಗ ಮುದ್ದೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತಿನ್ನೋಣ ಅಂದ್ಬಿಟ್ಟು. ಬರೀ ರೈಸ್ ಐಟಮೇ ತಿಂದು ನನಗಂತೂ ಬೋರ್ ಆಗಿಬಿಟ್ಟಿತ್ತು ಗೈಸ್. ಹಂಗಾಗಿ ಇವತ್ತು ಸ್ಪೆಷಲ್ಲಾಗಿ ಮುದ್ದೆ ಮಾಡ್ಕೊತಾ ಇದ್ದೀನಿ. ಮತ್ತು ನೋಡಿ ಗೈಸ್, ಈ ಥರ ಪರ್ಫೆಕ್ಟಾಗಿ ಬಂದಿದೆ ಮುದ್ದೆ ಇವತ್ತು. ನಾನು ಯಾವಾಗ ಮುದ್ದೆ ಮಾಡಿದ್ರೂ ಪರ್ಫೆಕ್ಟಾಗೇ ಬರುತ್ತೆ ಗೈಸ್. ಈ ಥರ ಚೆನ್ನಾಗಿ ಕೆಂಪಗೆ ಬೇಯಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಇಲ್ಲಾಂದರೆ ಒಂದು ಸ್ವಲ್ಪ ಮೆತ್ತಗಾಗೋದ್ರೆ ಹೊಟ್ಟೆ ನೋವು ಆ ಥರ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅಂದ್ಬಿಟ್ಟು ಚೆನ್ನಾಗಿ ಕೆಂಪಗೆ ಸಣ್ಣೂರಲ್ಲೇ ಬೇಯಿಸ್ಕೊತೀನಿ ಗೈಸ್. ಈ ಥರ ಎಷ್ಟು ಸಾಫ್ಟಾಗಿ ಬಂದಿದೆ ನೋಡಿ ಗೈಸ್. ನಾನು ಎಷ್ಟು ಸಲ ಟ್ರೈ ಮಾಡ್ತೀನಿ ಗೈಸ್ ಒಂದು ಮುದ್ದೆ ಮಾಡ್ಕೊಳ್ಳೋಣ ಅಂತ. ಒಂದು ಮುದ್ದೆ ಮಾಡೋಕ್ಕೆ ಅಂತ ಹೋದರೆ 2 ಮುದ್ದೆ 3 ಮುದ್ದೆ ಹಂಗಾಗೋಗ್ಬಿಡುತ್ತೆ. ಏನು ಮಾಡೋದು, ನನಗೆ ಮಾಡೋಕ್ಕೆ ಬರಲ್ಲ. ನಮ್ಮ ಮನೇಲಿ ಹೇಳ್ತಾ ಇರ್ತಾರೆ, ನೀನು ದೊಡ್ಡ ಕೈ ಅಂತ. ಏನು ದೊಡ್ಡ ಕೈಯೋ ಗೊತ್ತಿಲ್ಲ ನನಗೆ. ಒಟ್ಟಿನಲ್ಲಿ ಒಂದು ಮುದ್ದೆ ಮಾಡೋಕ್ಕೆ ಹೋದರೆ 2 3 ಆ ಥರ ಮಾಡಿಬಿಡ್ತೀನಿ. ನೋಡಿ, ಈಗ ನಮ್ಮ ಮನೇಲಿ ಯಾರೂ ಮುದ್ದೆ ತಿನ್ನಲ್ಲ, ನಾನೊಬ್ಬಳೇ ತಿನ್ನೋದು. ನನ್ನ ಮಗಳಿಗೂ ಫೋರ್ಸ್ ಮಾಡೇ ಕೊಡೋದು, ನಮ್ಮ ಮನೆಯವ್ರಿಗೂ ಫೋರ್ಸ್ ಮಾಡೇ ಕೊಡೋದು. ನಾನು ಮಾತ್ರ ಇಷ್ಟಪಟ್ಟು ತಿಂತೀನಿ ನೋಡಿ ಗೈಸ್. ಈ ಥರ ನನ್ನ ಮುದ್ದೆ ಇವಾಗ ರೆಡಿ ಆಗ್ತಾ ಇದೆ. ಇದಕ್ಕೆ ಸಾಂಬಾರಿತ್ತಲ್ವ, ಹಂಗಾಗಿ ಆ ಸಾಂಬಾರ್ಗೆ ಮುದ್ದೆ ಮಾಡಿದ್ದೆ. ಇವಾಗ ನನ್ನ ಮಗಳಿಗೆ ಒಂದು ಸ್ವಲ್ಪ ಚಿಕ್ಕ ಮುದ್ದೆ ಮಾಡ್ತಾಯಿದ್ದೀನಿ ನೋಡಿ ಗೈಸ್. ಅವಳು ತಿಂತಾಳೋ ಇಲ್ವೋ ಗೊತ್ತಿಲ್ಲ, ಒಟ್ನಲ್ಲಿ ಮಾಡಿದ್ದೀನಿ. ಬೈದಾದರೂ ಆಗಲಿ ತಿನ್ನಿಸ್ಲೇಬೇಕು. ಸಾಂಬಾರಿಗೂ ಮತ್ತು ಮುದ್ದೆಗೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು ಗೈಸ್. ಹಂಗೆ ರೈಸ್ ಮಾಡ್ಕೊಂಡಿದ್ದೆ, ರೈಸ್ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಮುದ್ದೆ ಏನಾದರೂ ಮಾಡಿದಾಗ ರೈಸ್ ಸ್ವಲ್ಪ ಕಮ್ಮಿನೇ ತಿನ್ನೋದು ಗೈಸ್, ರೈಸು. ಹಂಗಾಗಿ ನನಗೆ ಮುದ್ದೆ ಇಷ್ಟ ಆಗುತ್ತೆ. ಯಾವಾಗಲೂ ರೈಸ್ ಜಾಸ್ತಿ ತಿನ್ನೋದಕ್ಕಿಂತ ಮುದ್ದೆ ಮಾಡಿಕೊಂಡ್ರೆ ರೈಸ್ ಕಮ್ಮಿ ತಿನ್ಬೋದಲ್ಲ ಅನ್ನೋ ನನ್ನ ಪ್ಲ್ಯಾನು. ಮತ್ತು ಇವಾಗ ನನ್ನ ಮಗಳಿಗೂ ಹಾಕ್ಕೊಡ್ತಾಯಿದ್ದೀನಿ. ನಾನು ತುಪ್ಪ ತಿನ್ನಲ್ವಲ್ಲ, ಹಂಗಾಗಿ ಅವಳಿಗೆ ಮಾತ್ರ ತುಪ್ಪನ ಹಾಕ್ಕೊಟ್ಟು ಕೊಡ್ತಾಯಿದ್ದೀನಿ ಇವಾಗ. ಅವಳು ಮಮ್ಮಿ ಹಂಗ್ರಿ ಅಂತ ಕೂಗ್ತಾಯಿದ್ಲು. ಇವಾಗ ಅವಳು ಮುದ್ದೆ ನೋಡ್ಬಿಟ್ಟು ಮುಖ ಹೆಂಗೆ ಮಾಡ್ಕೊತಾ ಇದ್ದಾಳೆ ನೋಡಿ ಗೈಸ್. ಅವಳಿಗೆ ಮುದ್ದೆ ಅಂದ್ರೇ ಆಗಲ್ಲ, ಅವಳಿಗೂ ಆಗಲ್ಲ ಅವ್ರ ಅಪ್ಪಂಗೂ ಆಗಲ್ಲ. ಹಿಂಗೆ ನೋಡ್ತಾ ಇದ್ದಾಳೆ, ಬೈತಾಳಲ್ಲ ಇನ್ನು ತಿನ್ನಬೇಕು ಅಂತ. ಮತ್ತು ನಮ್ಮಮ್ಮ ಗಸಗಸೆ ಕೊಟ್ಟು ಕಳಿಸಿದ್ರಲ್ಲ, ಅದರೊಳಗೆ ಏಲಕ್ಕಿನೂ ಸ್ವಲ್ಪ ಮಿಕ್ಸ್ ಮಾಡಿ ಕೊಟ್ಟಿದ್ದರು. ಮನೇಲಿ ಯೂಸ್ ಮಾಡ್ಕೊಳ್ಳಿ ಅಂತ ಜಾಸ್ತಿ ಇತ್ತು ಅನಿಸುತ್ತೆ. ಹಾಗಾಗಿ ನಾನು ಎಲ್ಲ ತೆಗ್ದು ಎಲ್ಲ ಮಿಕ್ಸ್ ಆಗಿತ್ತಲ್ಲ, ಎಲ್ಲ ತೆಗ್ದು ಜೋಡಿಸಿಟ್ಕೊತಾ ಇದ್ದೀನಿ. ನೋಡಿ ಗೈಸ್, ಎಷ್ಟು ಚೆನ್ನಾಗಿದೆ. ಗಸಗಸೆ ತುಂಬಾ ಕಾಸ್ಟ್ಲಿ ಅಂದರೆ ಕಾಸ್ಟ್ಲಿ. ಹಾಗಾಗಿ ನಮ್ಮಮ್ಮ ಎಲ್ಲ ಕಲೆಕ್ಟ್ ಮಾಡಿ ಇಟ್ಕೊಂಡಿರುತ್ತೆ, ಏನೂ ಮಾಡೋದೇ ಇಲ್ಲ, ಸುಮ್ಮನೆ ತಂದು ಇಟ್ಕೊಂಡಿರುತ್ತೆ. ಹಾಗಾಗಿ ನೀನು ಹೋದ ಸಲ ಬಂದಾಗ ತಂದು ಕೊಡ್ತೀನಿ ಅಂತ ಹೇಳಿದರು, ಮರ್ತು ಬಂದುಬಿಟ್ಟಿದ್ದೆ ಅಂತು. ಹಂಗಾಗಿ ಈ ಸಲ ಆ ಜಾಮೂನ್ ಜೊತೆಲಿ ಇದನ್ನು ಸೇರಿ ಪಾರ್ಸಲ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಗೈಸ್. ನೋಡಿ ಎಷ್ಟೊಂದಿದೆ ಗಸಗಸೆ, ತುಂಬ ಚೆನ್ನಾಗಿದೆ, ಒಳ್ಳೆ ಕ್ವಾಲಿಟಿದು. ಮತ್ತು ಬೆಳ್ಳುಳ್ಳಿ ತೊಗೊಂಡು ಬಂದಿದ್ದರು, ಹಾಗಾಗಿ ಬೆಳ್ಳುಳ್ಳಿನ ಸುರ್ಕೊತಾ ಇದ್ದೀನಿ ಗೈಸ್. ನೋಡಿ ಎಷ್ಟು ಚೆನ್ನಾಗಿದೆ. ಮತ್ತು ಇವತ್ತು ಟಿಫನ್ ಎಲ್ಲ ಮಾಡಿರಲಿಲ್ವಲ್ಲ, ಹಂಗಾಗಿ ಏನೂ ಮಾಡಿಲ್ವಲ್ಲ ಮಮ್ಮಿ ಇವತ್ತು, ನನಗೇನಾದ್ರು ಸ್ಪೆಷಲ್ ಮಾಡಿಕೊಡು ಅಂತ ಮಾತಾದ್ರು ಮ್ಯಾಂಗೋ ಅಂತ ಇರ್ತಾಳೆ ಅವಳು.
ಹಾಗಾಗಿ ಮ್ಯಾಂಗೋದು ಏನಾರು ಮಾಡಿಕೊಡೋಣ, ಅವತ್ತು ಮಾಡ್ದಂಗೆ ಬೇಡ ಸ್ಪೆಷಲಾಗಿ ಏನಾದ್ರು ಮಾಡಿಕೊಡೋಣ ಅಂತ ಅಂದ್ಬಿಟ್ಟು ನಾನು ನಾರ್ಮಲಾಗಿ ಈ ಥರ ಯಾವಾಗಲೂ ಉಪ್ಪು ಹಾಕ್ಬಿಟ್ಟೆ ನೆನೆ ಹಾಕೋದು. ಇದು ಊರಲ್ಲಿ ತಂದಿರೋ ಮ್ಯಾಂಗೋನೇ ಆದರೂ ನನ್ನ ಹ್ಯಾಬಿಟ್ ಬಿಡಲ್ವಲ್ಲ, ಹಂಗಾಗಿ ಉಪ್ಪು ಹಾಕಿ ಚೆನ್ನಾಗಿ ಒಂದು 1/2 ಅವರ್ ನೆನೆಸ್ಬಿಟ್ಟು ಇವಾಗ ತೊಳೆದಿಟ್ಕೊತಾ ಇದ್ದೀನಿ. ಸ್ಪೆಷಲ್ ಏನಂತಂದರೆ ಮ್ಯಾಂಗೋ ಜೊತೆಯಲ್ಲಿ ಆ್ಯಪಲ್ನ ಸೇರಿಸ್ತಾ ಇರೋದೇ ಇದ್ರ ಸ್ಪೆಷಾಲಿಟಿ ಆಗಿದೆ ಇವತ್ತು. ಈಗ ಮ್ಯಾಂಗೋ ಸ್ಮೂದಿ ಮಾಡಬೇಕಾದ್ರೆ ಹೋದ್ಸಲ ಲಾಸ್ಟ್ ಟೈಮು ಯಾವ ಥರ ಮಾಡಿದ್ದೆ ಅಂತಂದರೆ ಮಾಮೂಲಿ ಡ್ರೈ ಫ್ರೂಟ್ಸ್ ಎಲ್ಲ ಮಿಕ್ಸ್ ಮಾಡಿದ್ದೆ. ಅದೇ ರೀತಿ ಈ ಸಲ ಒಂದು ಸ್ವಲ್ಪ ಆ್ಯಪಲ್ಲು ಮತ್ತು ಈ ಸಲ ಗಸಗಸೆ ಕೂಡ ಆ್ಯಡ್ ಮಾಡಿದ್ದೀನಿ. ಯಾಕಂದರೆ ನಮ್ಮಮ್ಮ ಕೊಟ್ಟಿದ್ರಲ್ಲ, ಹಾಗಾಗಿ ಅದು ಕೂಡ ಆ್ಯಡ್ ಮಾಡಿದ್ದೀನಿ. ಈ ಥರ ಸಣ್ಣಗೆ ಕಟ್ ಮಾಡಿಕೊಂಡು ಆ್ಯಪಲ್ನ ಹಾಕ್ಕೊತಾ ಇದ್ದೀನಿ ಮತ್ತು ಮ್ಯಾಂಗೋಸ್ನ ಕಟ್ ಮಾಡ್ಕೊತಾ ಇದ್ದೀನಿ. ಕಟ್ ಮಾಡಿಕೊಂಡು ಈಗ ನನ್ನ ಮಗಳು ಆ್ಯಪಲ್ ಬೀಜ ಎಲ್ಲ ಇತ್ತಲ್ಲ, ಅದ್ರ ಬೀಜನ ಅವಳು ಮಮ್ಮಿ ಅದನ್ನು ನಾನು ಮಣ್ಣಿಗೆ ಹಾಕ್ಬಿಟ್ಟು ಅದನ್ನು ಬೆಳೆಸ್ತೀನಿ ಮಮ್ಮಿ, ಮರ ಬೆಳೆಸ್ತೀನಿ ಮಮ್ಮಿ ಅಂದ್ಬಿಟ್ಟು ಎಲ್ಲ ಅವಳು ಕಲೆಕ್ಟ್ ಮಾಡ್ಕೊತಾ ಇದ್ಲು ಗೈಸ್. ಮತ್ತು ಖರ್ಜೂರದ ಬೀಜ ಇದೆಯಲ್ಲ ಗೈಸ್, ಅದನ್ನು ಕೂಡ ಕಲೆಕ್ಟ್ ಮಾಡಿಕೊಂಡು ಅದನ್ನು ನಾನು ಬೆಳೆಸ್ತೀನಿ ಅಂದ್ಬಿಟ್ಟು ಅವ್ರ ಅಪ್ಪನ ಹತ್ರ ಹೇಳ್ತಾ ಇದ್ಲು. ಪಪ್ಪ ನನಗೆ ಒಂದು ಪಾಟಲ್ಲಿ ಮಣ್ಣು ತೊಗೊಂಬನ್ನಿ ಪಪ್ಪ, ನಾನು ಗಿಡ ಮರ ಎಲ್ಲ ಬೆಳೆಸ್ಬೇಕು, ಆಪಲ್ ಗಿಡ ಮತ್ತು ಖರ್ಜೂರದ ಮರ ಎಲ್ಲ ಬೆಳೆಸ್ಬೇಕು, ತೊಗೊಂಬನ್ನಿ ಅಂತ ಕಾಲ್ ಮಾಡಿ ಕೇಳ್ತಾ ಇದ್ಲು. ಮತ್ತು ನೋಡಿ ಗೈಸ್, ಇವಾಗ ನಮ್ಮ ಮ್ಯಾಂಗೋ ಮತ್ತು ಆ್ಯಪಲ್ ಸ್ಮೂದಿ ರೆಡಿಯಾಗಿದೆ ನೋಡಿ ಗೈಸ್, ಯಾವ ರೀತಿ ಕಾಣ್ತಾ ಇದೆ ಅಂತ. ಮತ್ತು ಅವತ್ತಿಗಿಂತ ಇವತ್ತು ತುಂಬಾ ಡಿಫ್ರೆಂಟಾಗಿತ್ತು ಗೈಸ್, ನೋಡೋಕ್ಕೂ ಚೆನ್ನಾಗಿದೆ, ತಿನ್ನೋಕ್ಕೂ ಕೂಡ ತುಂಬಾ ಚೆನ್ನಾಗಿತ್ತು ಗೈಸ್. ಇವತ್ತು ಎಲ್ಲ ಆ್ಯಪಲ್ ಎಲ್ಲ ಆ್ಯಡ್ ಮಾಡಿರೋದಕ್ಕೆ ತುಂಬ ಚೆನ್ನಾಗಿತ್ತು. ಅವಳು ಟೇಸ್ಟ್ ಮಾಡಿ ತುಂಬ ಡಿಫ್ರೆಂಟಾಗಿದೆ ಮಮ್ಮಿ. ಇವಾಗ ಅವಳು ಎಲ್ಲ ತಿಂದು ಮುಗಿಸೋ ಅಷ್ಟೊತ್ತಿಗೆ ಗೈಸ್ ಅವರಪ್ಪ ಬಂದಿದ್ದಾರೆ ಅಂದ್ಬಿಟ್ಟು ಸೌಂಡ್ ಆಗ್ತಿದೆ ಅಂದ್ಬಿಟ್ಟು ಅಲ್ಲೇ ನಿಂತ್ಕೊಂಡು ಯೋಚನೆ ಮಾಡ್ತಾ ಇದ್ದಾಳೆ ನಮ್ಮ ಅಪ್ಪನೋ ಇಲ್ವೋ ಅಂತ. ಆಮೇಲೆ ಬೆಲ್ಲ ಆದಮೇಲೆ ಆವಾಗ ಅವ್ರಪ್ಪ ಸ್ಲಿಪ್ಪರ್ ಬಿಡೋ ಸೌಂಡ್ಗೆ ಗೊತ್ತಾಗ್ಬಿಡ್ತಾವಳು ಅವ್ರ ಅಪ್ಪನೇ ಅಂದ್ಬಿಟ್ಟು. ಹಾಗಾಗಿ ಈಚೆ ಬಂದು ಅವಳು ಸರ್ಪ್ರೈಸ್ ಆಗೋದ್ಲು. ಅವರಪ್ಪ ಹೇಳಿದ್ರಲ್ಲ ಆ ಥರ ಪಾಟ್ ತೊಗೊಂಬಂದಿದ್ರು, ಹಂಗಾಗಿ ಹ್ಯಾಪಿಯಾಗಿ ನೋಡ್ತಾ ಇದ್ದಾಳೆ ಗೈಸ್ ಇವಾಗ. ಮತ್ತು ನೈಟು ಊಟಕ್ಕೆ ಮಧ್ಯಾಹ್ನ ಮಾಡಿದ್ನಲ್ಲ ಗೈಸ್, ಒಂದು ಮುದ್ದೆ ಎಕ್ಸ್ಟ್ರಾ ಆಗೋಗ್ಬಿಟ್ಟಿತ್ತಲ್ಲ, ಹಾಗಾಗಿ ಇವಾಗ ಅದನ್ನೇ ಇಬ್ರಿಗೂ ಬೈದ್ಬಿಟ್ಟು ತಿನ್ನಿ ಅಂದ್ಬಿಟ್ಟು ಹಾಕ್ಕೊಡ್ತಾ ಇದ್ದೀನಿ ಗೈಸ್. ಅವರು ಬೇಡ ಅಂತಲೇ ತಿಂತಾಯಿದ್ದಾರೆ. ಮತ್ತು ಸಾಂಬಾರು ಬೋರಿಂಗ್ ಅನಿಸ್ಬೋದು ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಚಟ್ನಿ ಮಾಡಿದ್ದೆ. ಚಟ್ನಿಗೂ ಮತ್ತು ಮುದ್ದೆಗೂ ತುಂಬಾ ಚೆನ್ನಾಗಿರುತ್ತೆ. ಮತ್ತು ಚಟ್ನಿ ಇದೆಯಲ್ಲ ಅದು ಅನ್ನಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಗೈಸ್. ನನಗೂ ಚಟ್ನಿ ಅನ್ನ ತಿನ್ನಬೇಕು ಅಂದರೆ ತುಂಬಾ ಇಷ್ಟ ಆಗುತ್ತೆ. ಯಾವಾಗಾದ್ರು ಎಮರ್ಜೆನ್ಸಿ ಅಂದರೆ ನಾನು ದಿಢೀರನ್ನಂಗೆ ಚಟ್ನಿನೇ ಮಾಡೋದು ಗೈಸ್, ಎಷ್ಟು ಬೇಗ ಆಗುತ್ತೆ ಮತ್ತು ಟೇಸ್ಟಿಯಾಗೂ ಇರುತ್ತೆ, ಹೊಟ್ಟೆ ತುಂಬಾ ತಿನ್ಬೋದು ಅಂತ. ಮತ್ತು ಆಮೇಲೆಲ್ಲ ಊಟ ಎಲ್ಲ ಆದಮೇಲೆ ಅವರಪ್ಪ ಮಲ್ಕೊಂಬಿಟ್ಟಿದ್ರು, ಇವಳು ಟಿ ವಿ ನೋಡ್ತಾ ಕೂತಿದ್ಲು. ಅವರಪ್ಪನ ಯಾಕೋ ಇದು ಮಾಡ್ತಾ ಇದ್ದಾಳೆ, ಪಪ್ಪನ ಮಲ್ಸ್ಕೊತೀನಿ ಅಂದ್ಬಿಟ್ಟು ತೊಡೆ ಮೇಲೆ ಮಲ್ಸ್ಕೊಂಡಿದ್ದಾಳೆ ಗೈಸ್. ಯಾವ ಥರ ಮಾಡ್ತಿದ್ದಾಳೆ ನೋಡಿ ಗೈಸ್. ಎಲ್ಲರೂ ಹೇಳ್ತಾರಲ್ಲ ಗೈಸ್, ಹೆಣ್ಮಕ್ಳು ಬೇಡ ಅಂತ. ನನಗೆಲ್ಲರೂ ಕೆಲವರು ಹೇಳಿದ್ರು 2 ಹೆಣ್ಮಕ್ಳಾದ್ರು ಅಂತ. ನನಗೆ ಯಾವುದೇ ಫೀಲ್ ಇಲ್ಲ ಗೈಸ್. ನೋಡಿ ಗೈಸ್, ಹೆಣ್ಮಕ್ಳು ಯಾಕೆ ಬೇಕು ಅಂತ ನೋಡಿ ಗೈಸ್, ಎಷ್ಟು ಪ್ರೀತಿ ಮಾಡ್ತಾರೆ ಅಂದರೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋದೇ ಅವರು ಅಂತ ನನ್ನ ಪ್ರಕಾರ ಅಂತ ಅನಿಸುತ್ತೆ. ನೋಡಿ ಗೈಸ್ ಯಾವ ಥರ ಮಾಡ್ತಿದ್ದಾಳೆ ಅಂತ. ಅವರಪ್ಪ ಫುಲ್ ನಿದ್ದೆಗೆ ಹೋಗ್ಬಿಟ್ಟಿದ್ದಾರೆ. ಅವ್ರ ಅಪ್ಪಂಗೆ ಗೊತ್ತಾಗ್ತಾನೂ ಇಲ್ಲ. ಅವ್ರು ನಿದ್ದೆ ಮಾಡಿಬಿಟ್ರೆ ಏನು ತಲೆ ಮೇಲೆ ಪ್ರಪಂಚ ಪ್ರಳಯ ಆದರೂ ಎದ್ದೇಳಲ್ಲ ಅವರು, ಆ ಥರ ನಿದ್ದೆ ಮಾಡ್ತಿದ್ದರೆ ಇವಳು ಅವರಪ್ಪನ ತಲೆಯ ಮೇಲೆ ಕೈ ಇಟ್ಟು ಮಲಗಿಸ್ತಾ ಇದ್ದಾಳೆ. ನಗ್ತಾ ಖುಷಿಯಾಗಿ ಇದು ಮಾಡ್ತಾ ಇದ್ದಾಳೆ ನೋಡಿ ಗೈಸ್. ಆ ಥರ ಮಕ್ಕಳು ಮುಗ್ಧತೆ ಹೆಂಗಿರುತ್ತೆ ನೋಡಿ ಗೈಸ್. ಹಂಗಾಗಿ ಹೆಣ್ಮಕ್ಳು ಬೇಕು ಮನೆಗೆ, ಹೆಣ್ಮಕ್ಳು ಇರಬೇಕಲ್ವ ಗೈಸ್. ಥ್ಯಾಂಕ್ ಯು ಸೋ ಮಚ್ ಗೈಸ್, ಬಾಯ್.